16ನೇ ಬೆಂಗಳೂರು ಚಲನಚಿತ್ರೋತ್ಸವಕ್ಕೆ ಅದ್ದೂರಿ ಚಾಲನೆ ದೊರಕಿತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ನಟ ಶಿವರಾಜ್ ಕುಮಾರ್ ಸೇರಿ ಹಲವರು ಭಾಗವಹಿಸಿದ್ದರು. ಇನ್ನು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಚಲನಚಿತ್ರೋತ್ಸವವನ್ನು ಉದ್ದೇಶಿಸಿ ಹಲವು ಗಣ್ಯರು ಮಾತನಾಡಿದರು. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಹ ಮಾತನಾಡಿ ಕನ್ನಡ ಚಿತ್ರರಂಗ ಹಾಗೂ ಸರ್ಕಾರದ ನಡುವೆ ಉಂಟಾಗಿರುವ ಅಂತರದ ಬಗ್ಗೆ ಹೇಳಿದರು. ಕನ್ನಡ ಚಿತ್ರರಂಗದಿಂದ ಸರ್ಕಾರಕ್ಕೆ ಯಾವುದೇ ವಿಷಯದಲ್ಲೂ ಬೆಂಬಲವಿಲ್ಲ, ರಾಜ್ಯಕ್ಕೆ ಸಂಬಂಧಿಸಿದ ಕೆಲಸಗಳಿಗೆ ಕೈ ಜೋಡಿಸುವುದಿಲ್ಲ ಎಂದು ಬೇಸರ ಹೊರಹಾಕಿದರು. ರಾಜ್ಯಕ್ಕೆ ಸಂಬಂಧಿಸಿದ ವಿಷಯಗಳಿಗೆ ಮಾತ್ರವಲ್ಲ, ಇಂದು ನಡೆಯುತ್ತಿರುವ ನಿಮ್ಮದೇ ಚಲನಚಿತ್ರೋತ್ಸವಕ್ಕೂ ಸಹ ಕಲಾವಿದರಿಲ್ಲ ಎಂದು ಕಿಡಿಕಾರಿದರು. ನನಗೆ ಫಿಲ್ಮ್ ಚೇಂಬರ್ ಬಗ್ಗೆ ಸಿಟ್ಟು ಬಂದುಬಿಟ್ಟಿದೆ, ಕಲಾವಿದರ ಮೇಲೆ ಸಿಟ್ಟು ಬಂದುಬಿಟ್ಟಿದೆ. ಯಾಕಂದರೆ ನಾವು ನಮ್ಮ ನೀರು ನಮ್ಮ ಹಕ್ಕು ಅಂತ ಬೆಂಗಳೂರಿನ ಕಷ್ಟ ಕಾಲದಲ್ಲಿ ಪಾದಯಾತ್ರೆ ಮಾಡಿದ್ವಿ. ನಾನು ಸಿದ್ದರಾಮಯ್ಯ ಸೇರಿ ಕೋವಿಡ್ ಸಂದರ್ಭದಲ್ಲಿ 150 ಕಿಲೋಮೀಟರ್ ನಡೆದವು. ನಮ್ಮ ಸ್ವಂತಕ್ಕೆ ನಾವು ನಡೆಯಲಿಲ್ಲ, ರಾಜ್ಯದ ಹಿತಕ್ಕಾಗಿ ನಡೆದವು. ಸಾಧುಕೋಕಿಲ ಹಾಗೂ ದುನಿಯಾವಿಜಿ ಬಿಟ್ಟು ಇನ್ಯಾರೂ ಭಾಗವಹಿಸಲಿಲ್ಲ. ಅಸೋಸಿಯೇಷನ್ ಅವರು ಬಂದಿದ್ರು, ಆದರೆ ಕಲಾವಿದರು ಬಂದಿರಲಿಲ್ಲ. ನನಗೆ ಕಲಾವಿದರು ಬಳಸಿಕೊಳ್ತಾರೆ, ಕೊನೆಯಲ್ಲಿ ಬಿಸಾಕಿ ಬಿಡ್ತಾರೆ. ಹಾಗೆ ತಿಳಿದುಕೊಳ್ಳೋಕೆ ಹೋಗಬೇಡಿ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಕೂಡಲೇ ನಾನು ಸಿದ್ದರಾಮಯ್ಯ ಮಾತನಾಡಿ ಸಾಧುಕೋಕಿಲ ಅವರನ್ನ ಅಧ್ಯಕ್ಷರನ್ನ ಮಾಡಬೇಕು ಅಂದುಕೊಂಡೆವು. ನಮ್ಮ ಕಷ್ಟ ಕಾಲದಲ್ಲಿ ನಿಂತುಕೊಂಡವರಿಗೆ ಗುರುತಿಸಬೇಕು, ಸಹಾಯ ಮಾಡಬೇಕು ಅಂತ ಹೇಳಿ ಅವರಿಗೆ ಅಧ್ಯಕ್ಷರ ಸ್ಥಾನ ಕೊಟ್ಟೆವು. ಇದು ತಲೆಯಲ್ಲಿ ಇರಲಿ. ಈ ಫಿಲಂ ಇಂಡಸ್ಟ್ರಿ ಬಗ್ಗೆ ಬಹಳ ಕೋಪ ಬಂದ್ಬಿಟ್ಟಿದೆ, ನನಗೆ ಸಿಟ್ಟು ಬಂದ್ಬಿಟ್ಟಿದೆ. ಫಿಲಂ ಚೇಂಬರ್ ಆಫ್ ಕಾಮರ್ಸು, ಈ ಆಕ್ಟರ್ಗಳ ಬಗ್ಗೆ ನನಗೆ ಸಿಟ್ಟು. ನೋಡ್ತಾ ಇದ್ದಾನೆ ವೆಂಕಟೇಶು. ಯಾಕೆ ಅಂದರೆ ನಾವು ನಮ್ಮ ನೀರು ನಮ್ಮ ಹಕ್ಕು ಅಂತ ಪಾದಯಾತ್ರೆ ಮಾಡಿದೋ ಕಷ್ಟ ಕಾಲದಲ್ಲಿ ಬೆಂಗಳೂರಿಗೆ ನೀರಿಗೋಸ್ಕರ. ಕೋವಿಡ್ ಸಂದರ್ಭ ನಮ್ಮ ಸ್ವಂತಕ್ಕೆ ನಾವು ನಡೀಲಿಲ್ಲ, ಆದರೆ ರಾಜ್ಯದ ಹಿತಕ್ಕೆ ನಾವು ನಡೆದೋ. ಸಾಧು ಕೋಕಿಲ ಮತ್ತು ವಿಜಿ ಇಬ್ಬರು ಬಿಟ್ಟರೆ ಯಾರೂ ಪಾರ್ಟಿಸಿಪೇಟ್ ಮಾಡಲಿಲ್ಲ. ನೀವು ಅಸೋಸಿಯೇಷನ್ ಅವ್ರು ಬಂದಿದ್ರಿ, ನೀವು ಅದನ್ನು ಕಲಾವಿದರ ಪೈಕಿ ಕೇಳ್ತಾ ಇದ್ದೀನಿ. ನೀವೆಲ್ಲ ಮ್ಯಾನೇಜ್ಮೆಂಟ್ ಅವ್ರು ಕೆಲವರು ಬಂದಿದ್ರಿ, ಚೇಂಬರ್ ಅವ್ರು. ನಾನೇ ಪರ್ಸನಲ್ ಆಗಿ ಬಂದು ಚೇಂಬರ್ ಕರೆದಿದ್ದೆ. ಸೊ ನನಗೆ ಈ ಆ್ಯಕ್ಟ್ರಿಗಳು ಇವರೆಲ್ಲ ಕೆಲವರೆಲ್ಲ ಬಳಸ್ಕೊಳ್ತಾರೆ, ಆಮೇಲೆ ಬಿಸಾಕ್ತಾರೆ. ಸೊ ಹಂಗೆ ತಿಳ್ಕೊಳಕ್ಕೆ ಹೋಗ್ಬಿಡಿ. ಅದಿಷ್ಟಿಗೆ ನಮ್ಮ ಸರ್ಕಾರ ಬಂದ ತಕ್ಷಣ ಫಸ್ಟು ಸಾಧಕು ಗೆಲಾಗೆ ಅಧ್ಯಕ್ಷರು ಮಾಡಬೇಕು ಅಂತ ನಾನು ಚೀಫ್ ಮಿನಿಸ್ಟರ್ ಇಬ್ಬರು ಮಾತಾಡಿಕೊಂಡು ಅವ್ರಿಗೂ ಒಂದು ಅವಕಾಶವನ್ನು ಗುರುತಿಸ್ಬೇಕು. ನಮ್ಮ ಕಷ್ಟ ಕಾಲದಲ್ಲಿ ಯಾರು ನಿಂತ್ಕೊಂಡಿರ್ತಾರೆ ಅವ್ರು ನಾವು ಸಹಾಯ ಮಾಡಬೇಕು ಅಂತೇಳಿ ಇವತ್ತು ಅವ್ರಿಗೆ ನಾವು ಅಧ್ಯಕ್ಷರಾಗಿ ನಾವು ಮಾಡಿದ್ದೇವೆ. ಇದು ತಲೆಯಲ್ಲಿ ಇರಲಿ. ನಾವು ಇದನ್ನ ಗಮನಿಸುವುದಿಲ್ಲ ಅಂತ ಅನ್ಕೋಬೇಡಿ. ನಮಗೆ ಪ್ರೀತಿ, ನಾಡಿಮಿಡಿತ, ಪ್ರತಿಯೊಬ್ಬರ ನಡೆ ಸಹ ಗೊತ್ತಿದೆ. ನಾನು ಸಹ ಚಿತ್ರರಂಗದ ಒಬ್ಬ ವಿತರಕ, ಹೀಗಾಗಿ ಒಬ್ಬ ಹಿತೈಷಿಯಾಗಿ ಹೇಳುತ್ತಿದ್ದೇನೆ. ಇವತ್ತಿನ ಚಲನಚಿತ್ರೋತ್ಸವದಲ್ಲಿ ಬರೀ 10 ಜನ ಮಾತ್ರ ಕಾಣಿಸಿಕೊಳ್ಳುತ್ತಿದ್ದೀರಿ. ಇದು ಸಿದ್ದರಾಮಯ್ಯ ಮನೆ ಕಾರ್ಯಕ್ರಮವಲ್ಲ, ಡಿಕೆಶಿ ಮನೆ ಅಥವಾ ಸಾಧು ಮನೆ ಕಾರ್ಯಕ್ರಮವಲ್ಲ. ಇಂಡಸ್ಟ್ರಿ ಪ್ರೋಗ್ರಾಂ ಇದು. ಈ ಇಂಡಸ್ಟ್ರಿ ಪ್ರೋಗ್ರಾಂಗೆ ಕಲಾವಿದರು, ನಿರ್ದೇಶಕರು, ನಿರ್ಮಾಪಕರು ಬರಬೇಕು. ನೀವೇ ಬರಲಿಲ್ಲ ಅಂದರೆ ಯಾರು ಬರ್ತಾರೆ? ಜನ ಸೇರಿಸುವುದು ನಮಗೇನು ದೊಡ್ಡ ವಿಷಯವಲ್ಲ. ಇದು ನಮ್ಮ ಮನೆ ಹಬ್ಬ ಎಂದು ಶಿವರಾಜ್ ಕುಮಾರ್ ಹೇಳಿದರು. ಪಾಪ ಒಂದು 10 ಜನ ಮಾತ್ರ ನೀವು ಪ್ರಾಮಿನೆಂಟ್ ಅವ್ರು ಕಾಣ್ತಾ ಇದ್ದೀರಿ. ಇದೇನು ಸಿದ್ದರಾಮಯ್ಯವ್ರ ಮನೆ ಪ್ರೋಗ್ರಾಮ್ ಅಲ್ಲ, ಡಿ ಕೆ ಶಿವಕುಮಾರ್ ಮನೆ ಪ್ರೋಗ್ರಾಮ್ ಅಲ್ಲ, ಇಲ್ಲ ಅಂದರೆ ಕಿಶೋರ್ದಲ್ಲ, ಸಾಧು ಕೋಕಿಲನ ಪ್ರೋಗ್ರಾಮ್ ಅಲ್ಲ. ಇದು ಇಂಡಸ್ಟ್ರಿ ಪ್ರೋಗ್ರಾಮ್. ಇದು ಈ ಇಂಡಸ್ಟ್ರಿ ಪ್ರೋಗ್ರಾಮ್ಗೆ ಆ್ಯಕ್ಟ್ರುಗಳು, ಪ್ರೊಡ್ಯೂಸರು, ಡೈರೆಕ್ಟರ್ಗಳು, ಕಲಾವಿದರು ಬರಲಿಲ್ಲ ಅಂತಂದರೆ ಯಾರು ಬರ್ತಾರೆ? ನಾವು ಬೇಕಾದ್ರೆ ಜನ ಸೇರಿಸೋದೇನು, ಇಟ್ ಇಸ್ ನಾಟ್ ಎ ಬಿಗ್ ಥಿಂಗ್. ಇದು ಎಲ್ಲರಿಗೂ ಈಗ ಶಿವರಾಜ್ ಕುಮಾರ್ ಹೇಳಿದ್ರು, ಇದು ನಮ್ಮನೆ ಹಬ್ಬ ಅಂತ ಹೇಳಿದ್ರು. ಆ ಭಾವನೆ ಪ್ರತಿಯೊಬ್ಬ ಕಲಾವಿದರಿಗೆ, ಪ್ರತಿಯೊಬ್ಬ ಎಕ್ಸಿಬಿಟರ್ಗೆ, ಪ್ರತಿಯೊಬ್ಬ ಪ್ರೊಡ್ಯೂಸರ್ಗೆ, ಡೈರೆಕ್ಟರ್ಗೆ, ಆ್ಯಕ್ಟ್ರಿಗೆ ಬರಲಿಲ್ಲ ಅಂತಂದರೆ ಏನಕ್ಕೆ ಫಿಲ್ಮ್ ಫೆಸ್ಟಿವಲ್ ಮಾಡಬೇಕು? ಆ ಒಂದು ಭಾವನೆ ಎಲ್ಲ ಕಲಾವಿದರಿಗೆ, ನಿರ್ಮಾಪಕ, ನಿರ್ದೇಶಕರಿಗೆ ಬರಲಿಲ್ಲ ಅಂದರೆ ಏನಕ್ಕೆ ಚಲನಚಿತ್ರೋತ್ಸವ ಮಾಡಬೇಕು? ಇವತ್ತು ಕನ್ನಡ ಚಿತ್ರರಂಗದತ್ತ ಹಾಲಿವುಡ್ ಹಾಗೂ ಬಾಲಿವುಡ್ ಸಹ ತಿರುಗು ನೋಡುವಂತೆ ಮಾಡಿದ್ದೀರಾ. ಇದು ನಿಮ್ಮ ಶ್ರಮದಿಂದ, ಕಷ್ಟದಿಂದ ಆಗಿದೆ. ನಿಮಗೆ ಯಾರು ಹಣಕಾಸಿನ ಸಹಾಯ ಮಾಡಲ್ಲ ಎಂದು ಸಹ ನನಗೆ ಗೊತ್ತಿದೆ. ನಿಮಗೆ ತುಂಬ ಕಷ್ಟ ಇದೆ ಅಂತ ಗೊತ್ತಿದೆ. ನಮಗೇನು ಗೊತ್ತಿಲ್ಲ ಅಂತ ತಿಳಿದುಕೊಳ್ಳಬೇಡಿ. ಸರ್ಕಾರದ ಆಚಾರ ವಿಚಾರವನ್ನ ಪ್ರಚಾರ ಮಾಡುವುದು ಸಹ ನಿಮ್ಮ ಧರ್ಮ, ನಿಮ್ಮ ಕಲೆ. ಸಿನಿಮಾ ಚಿತ್ರಮಂದಿರದ ಮುಖಾಂತರ ಪ್ರಚಾರ ಮಾಡಬೇಕು. ಕಳೆದ 7-8 ತಿಂಗಳಿಂದ PVR ಅವರು ಬಾಡಿಗೆನೇ ಕಟ್ಟಿಲ್ಲ, ಲಾಸ್ ಆಗ್ತಿದೆ. ಒಳ್ಳೆ ಸಿನಿಮಾ ಬರ್ತಾ ಇಲ್ಲ ಅಂತಿದ್ದಾರೆ. ಸಿನಿಮಾ ರಂಗಕ್ಕೆ ಸಹಾಯವಾಗಲಿ ಎಂದು ಮೈಸೂರಿನಲ್ಲಿ ಸಿದ್ದರಾಮಯ್ಯ ಫಿಲ್ಮ್ ಸಿಟಿ ನಿರ್ಮಿಸುತ್ತಿದ್ದಾರೆ. ಮುಂದಿನ ದಿನಗಳಲ್ಲಾದರೂ ಇಂತಹ ಕಾರ್ಯಕ್ರಮಗಳಿಗೆ ಚಿತ್ರರಂಗದವರು ಬರಲಿ. ಇದು ವಾರ್ನಿಂಗ್ ಅಂತನಾದರೂ ಆಗಲಿ, ಮನವಿ ಅಂತನಾದರೂ ಆಗಲಿ. ನಾವು ಯಾವುದಾದ್ರೂ ಸಂದರ್ಭದಲ್ಲಿ, ಚಿತ್ರೀಕರಣ ಸಂದರ್ಭದಲ್ಲಿ ಅನುಮತಿ ಕೊಡಬೇಕು ಅಂದ್ರೆ ಸಿನಿಮಾನೇ ರಿಲೀಸ್ ಆಗಲ್ಲ, ಅವನದು ಶೂಟಿಂಗ್ ನಡೆಯಲ್ಲ. ನಮಗೂ ಗೊತ್ತಿದೆ ಯಾರಿಗೆ ಎಲ್ಲೆಲ್ಲಿ ನಟ್ಟು ಬೋಲ್ಟು ಟೈಟ್ ಮಾಡಬೇಕು ಅಂತ ಎಂದು ಡಿಕೆ ಶಿವಕುಮಾರ್ 8 ನಿಮಿಷಗಳ ಕಾಲ ಚಿತ್ರರಂಗದ ವಿರುದ್ಧ ನೇರವಾಗಿ ವಾಗ್ದಾಳಿ ನಡೆಸಿದರು.